ಫಸ್ಟ್ ಆಫ್ ಆಲ್ ನನಗೆ ಈ ನವೆಂಬರ್ ಮಂತ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಿಮ್ಗೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆ್ಯಂಡ್ ಈ ಮಂತ್ ನನಗೆ ಯಾಕೆ ಸ್ಪೆಷಲ್ ಅಂತಂದರೆ ಎರಡು ವಿಷಯಕ್ಕೆ. ಒಂದು KSPL ತಂಡಕ್ಕೆ ನಾನು ಕೂಡ ಇನ್ಕ್ಲೂಡ್ ಆಗಿದ್ದೀನಿ ಅನ್ನೋ ಖುಷಿ. ಆದರೆ ಇನ್ನೊಂದು ನನ್ನ ಸಿನಿಮಾ ಜೈ ಸಿನಿಮಾ ಇದೆ November 14th ರಿಲೀಸ್ ಆಗ್ತಾ ಇದೆ ತುಳು ಹಾಗೂ ಕನ್ನಡ ಭಾಷೆಯಲ್ಲಿ. ಸೊ ನನಗೆ ಈ ಮಂತ್ ತುಂಬಾ ಸ್ಪೆಷಲ್. ಆ್ಯಂಡ್ ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ ಅನ್ನೋದು ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲೇ ಎಲ್ಲರೂ ಸ್ಪೋರ್ಟ್ಸಲ್ಲಿ ಇದ್ದವರು. ಲಾಸ್ಟ್ ಇಯರ್ ನಾನು ಕೂಡ ಒಂದು ತಂಡಕ್ಕೆ ಕ್ಯಾಪ್ಟನ್ ಆಗಿ ಇದ್ದಂಥವಳು. ಸೊ ಸ್ಪೋರ್ಟ್ ಅಂತ ಬಂದಾಗ ಐ ಥಿಂಕ್ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು, ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಆಗಿ ತಗೊಳ್ಳೋದು ತುಂಬಾ ಮುಖ್ಯ. ಗ್ರೌಂಡಲ್ಲಿ ಫೇರ್ ಆಗಿ ಆಡಿ ಸ್ಪೋರ್ಟಿವ್ ಆಗಿ ತಗೊಂಡು ನಾವೆಲ್ಲರೂ ಫ್ಯಾಮಿಲಿ. ಆ್ಯಕ್ಚುಲಿ ನಾವೆಲ್ಲರೂ ಸಿಗ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಆ್ಯಕ್ಚುಲಿ ಪ್ರೇಮ್ ಸರ್ ಹೇಳ್ದಂಗೆ ಇದೊಂದು ಕಾರಣ ಅಷ್ಟೇ ನಾವು ಎಲ್ಲರೂ ಸಿಗೋದಕ್ಕೆ. ಬಟ್ ಐ ಥಿಂಕ್ ವಿ ವಿಶ್ ಲಕ್ ಟು ಈಚ್ ಒನ್ ಆಫ್ ಅಸ್. ಅಂದರೆ ಅದು ಒಂಥರ ಫ್ಯಾಮಿಲಿ ವಿಶಸ್ ಥರ. ಸೊ ನೋಡೋಣ. ಬಟ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನಾನು ಮಂಗಳೂರು ಪ್ಯಾಂಥರ್ಸ್ ಟೀಮ್ಗೆ ನಾವು ಸಾರಿ ಮರ್ತುಬಿಟ್ಟೆ ನಾವು ಮಂಗಳೂರು ಪ್ಯಾಂಥರ್ಸ್ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಂದಿದ್ದೀವಿ. ಮಂಗಳೂರು ಅಂದ ತಕ್ಷಣ ಡೆಫಿನೆಟ್ಲಿ ನಮ್ಮೂರು. ಬಟ್ ನನಗೂ ಗೊತ್ತಿರಲಿಲ್ಲ ನಾನು ಮಂಗಳೂರು ಪ್ಯಾಂಥರ್ಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ. ಇನ್ನೊಂದು ಆ್ಯಡ್ ಆನ್ ಆಬ್ವಿಯಸ್ಲಿ ಅಶ್ವಿತಿ ಅವರು ನನ್ನ ಜೊತೆ ಇರೋದ್ರಿಂದ ಇನ್ನೂ ಜಾಸ್ತಿ ಮಜಾ ಆಗುತ್ತೆ ನಮಗೆ, ನಮ್ಮ ಟೀಮ್ಗೆ ಹಾಗೂ ಎಲ್ಲ ಟೀಮ್ಗೂ ಆಲ್ ದ ವೆರಿ ಬೆಸ್ಟ್. ಲೆಟ್ಸ್ ಆಲ್ ಹ್ಯಾವ್ ಫನ್. ಆ್ಯಂಡ್ ಹೇಳ್ದಂಗೆ ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಆಗಿ ತಗೊಂಡು ಎಲ್ಲರೂ ಖುಷಿಯಾಗಿ ಆಡೋಣ. ಆ್ಯಂಡ್ ಲೆಟ್ಸ್ ಮೀಟ್ ಅಗೇನ್ ಇನ್ ದ ಗ್ರೌಂಡ್. ಇವತ್ತು ನಮ್ಮ ಮ್ಯಾಚ್ ಇದೆ. ಖಂಡಿತ ನಿಮ್ಮದೇ ಮ್ಯಾಚು, ಮೊದಲನೇ ಮ್ಯಾಚು. ಕಳೆದ ವರ್ಷದ ಚಾಂಪಿಯನ್ಸ್ ನಿಮ್ಮದೇ ತಂಡ ಮಂಗಳೂರು ಪ್ಯಾಂಥರ್ಸ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಅಶ್ವತಿ ಶೆಟ್ಟಿ ಮ್ಯಾಮ್ ನಿಮ್ಮದೇ ಮಾತು ಇವಾಗ. ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಅದ್ವಿತಿ ಅವರು ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದಿದ್ದು ಯಾವಾಗಲೂ ಮಾತಾಡ್ತಾರೆ. ಐ ಥಿಂಕ್ ಯಾವುದೇ ಈವೆಂಟ್ ಹೋದ್ರೂ ನಾನು ಹೇಳ್ತೀನಿ ಅವಳಿಗೆ, ಏನಕ್ಕೆ ನೀನು ಮೈಕ್ ಫಸ್ಟ್ ತೊಗೋತೀಯಾ? ಬಿಕಾಸ್ ನನಗೆ ಏನು ಮಾತಾಡೋಕ್ಕಿರುತ್ತೆ, ಬಿಕಾಸ್ ಟ್ವಿನ್ಸ್ ಆಗಿರೋ ಕಾರಣ ನಮ್ಮ ಥಿಂಕಿಂಗ್ ತುಂಬ ಸೇಮ್. ಬಟ್ ಅವ್ರು ಹೇಳ್ದಂಗೆ ಐ ಥಿಂಕ್ ಯಾವುದೇ ಸ್ಪೋರ್ಟ್ಸಲ್ಲೂ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಷನ್ ಕೂಡ ಇರಬೇಕು. ಆ್ಯಂಡ್ ಖುಷಿಯಾಗೋದೇನೆಂದರೆ ನಮ್ಮಿಬ್ಬರಿಗೂ ಅಷ್ಟೇ ಸ್ಪೋರ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಅಥ್ಲೀಟ್ಸ್ ಆಗಿದ್ವಿ. ಸೊ ಇಲ್ಲಿ ಸ್ಪೋರ್ಟ್ಸ್ ನಮ್ಮ ಟೀಮ್ನ ಸಪೋರ್ಟ್ ಮಾಡೋಕ್ಕೆ ನಮಗೊಂದು ಅವಕಾಶ